ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೀವಿತಾ ಪುನೀತ್ ಹಾಸನ್ ಬ್ಲಾಗ್ಸ್. ಸೊ ಎಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಆಗಿಬಿಟ್ಟಿದ್ದೀನಿ ಅಂತ ಅನ್ಕೊತಾ ಇದ್ದೀರಾ? ಬ್ಯೂಟಿಫುಲ್ ಅಂತ ನನಗೆ ನಾನೇ ಕಾಂಪ್ಲಿಮೆಂಟ್ಸ್ ತಗೋತಾ ಇದ್ದೀನಿ. ಸೊ ತಗೋಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರೋ ಪ್ರಕಾರ ಸಿಂಪಲ್ಲಾಗಿ ಒಂದು ಪಾರ್ಟಿ ಲುಕ್, ನೋ ಮೇಕಪ್ ಲುಕ್ ಥರ ವಿತೌಟ್ ಬ್ರಷ್ ಯೂಸ್ ಮಾಡಿಕೊಂಡು, ಸೊ ಮೇಕಪ್ ಮಾಡಬೇಕು ಅಂದರೆ ಬ್ರಷೇ ಬೇಕು, ಬ್ಲೆಂಡರೇ ಬೇಕು, ಅಥವಾ ಬ್ಯೂಟಿಷಿಯನ್ನೇ ಬೇಕು, ಅಥವಾ ನಾವು ಸೆಲ್ಯೂನ್ಗೆ ಹೋಗೇ ಈ ಥರ ರೆಡಿ ಆಗಬೇಕು ಅಂತೆಲ್ಲ ಅಂದ್ಕೊಂಡಿರೋರಿಗೆ ಒಂದು ತುಂಬ ಬಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್ಸಲ್ಲಿ ಯಾವ ರೀತಿ ಈ ಥರ ಕ್ಲಾಸಿ ಲುಕ್ನ ನೀವು ಕ್ರಿಯೇಟ್ ಮಾಡ್ಬೋದು ಅಂತ ನಾನು ತೋರಿಸ್ಬಿಡೋಣ ಅಂತ ಈ ವಿಡಿಯೋನ ಮಾಡಿದ್ದೀನಿ. ನಾನು ಒಂದು ಟ್ರೆಡಿಷ್ನಲ್ ಲುಕ್ನ ವಿಡಿಯೋ ಮಾಡಿದ್ದೆ. ಅದಾದಮೇಲೆ ಈ ಗ್ಲಾಸಿ ಲುಕ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ಪಾರ್ಟಿ ವೇರಿಗಿರ್ಬೋದು, ರಿಸೆಪ್ಷನಿಗಿರ್ಬೋದು, ಅಥವಾ ಯಾವುದಾದ್ರು ಒಂದು ಸಣ್ಣ ಬರ್ತ್ಡೇ ಪಾರ್ಟೀಸ್ಗಿರ್ಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ, ಎಲಿಗ್ಯಾಂಟಾಗಿ ಕಾಣುತ್ತೆ. ಎಲ್ಲರೂ ಒಂದ್ಸಲಿ ನಿಮ್ಮ ಕಡೆ ತಿರುಗಿ ನೋಡೋ ಥರ ಇರುತ್ತೆ. ಮೇಕಪ್ ಮಾಡಿದಾರೋ ಇಲ್ವೋ, ಅವರೇ ಚೆನ್ನಾಗಿದ್ದಾರೋ ಅಂತ ಅನಿಸುತ್ತೆ. ಸೊ ತುಂಬ ಚೆನ್ನಾಗಿ ಕಾಣುತ್ತೆ. ಒಂದ್ಸಲಿ ಟ್ರೈ ಮಾಡಿ. ತುಂಬ ಈಸಿ ಪ್ರಾಡಕ್ಟ್ಸಲ್ಲಿ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ಕೊಟ್ಬಿಡ್ತೀನಿ. ಬನ್ನಿ ಹೋಗೋಣ. ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ನಾನು ಈ ಸೀರೆನ ಇದೊಂದು ಡಿಸೈನರ್ ಸ್ಯಾರಿ. ಆ್ಯಕ್ಚುಲಿ ತುಂಬ ಹಳೆ ಅಂದರೆ ತುಂಬ ವರ್ಷ ಆಯಿತು ತೊಗೊಂಡು, ತುಂಬ ಯೂಸ್ ಮಾಡಿಲ್ಲ. ನನ್ನ ಫೇವ್ರೆಟ್ ಸ್ಯಾರಿ ಇದು, ನಮ್ಮ ಡ್ಯಾಡಿ ಕೊಡಿಸಿರೋದು. ನನ್ನ ಮದುವೆಗೂ ಮುಂಚೆ ತೊಗೊಂಡಿದ್ದು ಸ್ಯಾರಿ ಇದು. ಸೊ ಇದಕ್ಕೆ ಬ್ಲೌಸ್ ನೋಡಿ ಎಷ್ಟು ಚೆನ್ನಾಗಿ ಹೊಲಿಸಿದ್ದೀನಿ. ಒಂಚೂರು ನಾನು ಬ್ಲೌಸ್ ಆಗಲಿ ಏನೇ ಆಗಲಿ ತೆಕ್ಕೊಂಡಿಲ್ಲ ಅಥವಾ ಟಕ್ ತೆಗ್ದಿಲ್ಲ, ಏನಿಲ್ಲ, ಕರೆಕ್ಟಾಗಿ ಫಿಟ್ ಆಗ್ತಾಯಿದೆ. ಸೊ ಸಣ್ಣ ಕೂಡ ಆಗಿದ್ದೀನಲ್ವಾ. ಸೊ ನೋಡಿ, ಈ ಥರ ಪಾರ್ಟಿ ವೇರ್ ಲುಕ್ನ ಯಾವ ರೀತಿ ಕ್ರಿಯೇಟ್ ಮಾಡಿಬಿಡೋದು ಹೇಳ್ಕೊಡ್ತೀನಿ. ಫಸ್ಟ್ ಬನ್ನಿ ನೋಡ್ಕೊಂಬರೋಣ. ಫ್ರೆಂಡ್ಸ್, ನಾನಿಲ್ಲಿ ಆಲ್ ಓವರ್ ದಿ ವಿಡಿಯೋ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ಮೇಕಪ್ ಮಾಡ್ತಾ ಮಾತಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಸೊ ಸ್ಯಾರಿನ ವೇರ್ ಆದಮೇಲೆ ನೀಟಾಗಿ ಹೇರ್ನೆಲ್ಲ ಪಿನ್ ಮಾಡ್ತಾಯಿದ್ದೀನಿ. ಸೊ ಈಗ ಸ್ಕಿನ್ನ ಪ್ರೆಪ್ ಮಾಡ್ಕೋಬೇಕು. ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಅದಾದಮೇಲೆ ನಾನು ಮಾಯ್ಶ್ಚರೈಸರ್ನ ಹಚ್ತಾ ಇದ್ದೀನಿ. ನನ್ನ ಮಾಯ್ಶ್ಚರೈಸರ್ ನಿಮಗೆ ಗೊತ್ತಿರೋ ಅಂಥದ್ದೇ. ಸೊ ನನ್ನ ಹಳೆಯ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ, ನನ್ನ ಕೈ ಈ ಥರ ಕೆಂಪಾಗಿದೆ ಅಂತ ನೋಡ್ತಾ ಇದ್ದೀರಾ ಅಂದರೆ, ಅದು ನಾನು ಪೂಜೆ ಮಾಡಿದ್ನಲ್ಲ, ಸೊ ದೇವ್ರ ಪಾತ್ರೆಗೆಲ್ಲ ಕುಂಕುಮ ಇಟ್ಟಿದ್ನಲ್ವ, ಆ ಕಲರ್ ಆಗಿದೆ. ಸೊ ಅದನ್ನು ಸ್ವಲ್ಪ ಇಗ್ನೋರ್ ಮಾಡಿ. ಮಾಯ್ಶ್ಚರೈಸರ್ ನನ್ನ ಸಬ್ಸ್ಕ್ರೈಬರ್ ಆಗಿದ್ರೆ ಗೊತ್ತಿರುತ್ತೆ, ಅದು ಪಾಂಡ್ಸಿಂದು ಹೈಲರಾನಿಕ್ ಜೆಲ್ಲು. ಸೊ ಜೆಲ್ ಬೇಸಲ್ಲಿರುತ್ತಲ್ಲ ಆ ಮಾಯ್ಶ್ಚರೈಸರ್. ಅದಾದಮೇಲೆ ನಾನು ಫೌಂಡೇಶನ್ಗೆ ಪಾಂಡ್ಸ್ ಅವ್ರದ್ದು ಡೈಲಿ ಕ್ರೀಮ್ ತೊಗೊಂಡಿದ್ದೀನಿ, ಪಾಂಡ್ಸ್ ವೈಟ್ ಬ್ಯೂಟಿ ಪ್ಲಸ್ ಪಾಂಡ್ಸ್ ಅವ್ರದ್ದೇ BB ಕ್ರೀಮ್ ತೊಗೊಂಡಿದ್ದೀನಿ. ನೋಡಿ, ಇವೆರಡನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಸಖತ್ ಒಳ್ಳೆ ಬೇಸ್ ಕೊಡುತ್ತೆ. ಇದು ಫುಲ್ ಕವರೇಜ್ ಕೊಡುತ್ತೆ. ನಿಮ್ಮ ಓಪನ್ ಪೋರ್ಸ್ ಇರ್ಬೋದು, ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ಇರ್ಬೋದು, ಮತ್ತು ನಿಮ್ಮ ಆ್ಯಕ್ನೆ ಮಾರ್ಕ್ಸ್ ಇರ್ಬೋದು, ಅದಲ್ಲದೆ ರಿಂಕಲ್ಸ್ ಕೂಡ ಇದರಲ್ಲಿ ಕವರ್ ಮಾಡುತ್ತೆ. ಆ್ಯಂಡ್ ನೋ ಮೇಕಪ್ ಲುಕ್ಕಿಗೆ ಸಖತ್ತಾಗಿ ಬ್ಲೆಂಡ್ ಆಗುತ್ತೆ. ನೋಡಿ, ನೀವೇ ನೋಡ್ತಾ ಇದ್ದೀರಾ, ನನ್ನ ಸ್ಕಿನ್ ಟೋನಿಗೂ ಇದು ಚೆನ್ನಾಗಿ ಸೆಟ್ ಆಗುತ್ತೆ. ನಿಮ್ಮ ಸ್ಕಿನ್ ಟೋನ್ ಪ್ರಕಾರ ನೀವು BB ಕ್ರೀಮ್ನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಅಥವಾ ಕಮ್ಮಿ ಹಾಕೊಳ್ಳಿ. ಸಖತ್ ಬ್ರೈಟ್ ಇದ್ದೀರಾ ಅಂದರೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ. ಸ್ವಲ್ಪ ಡಾರ್ಕಿಶ್ ಇದ್ದೀರಾ ಅಂದರೆ ಸ್ವಲ್ಪ BB ಕ್ರೀಮ್ನ ಜಾಸ್ತಿ ಹಾಕೊಳ್ಳಿ. ಈ ಥರ ನೀಟಾಗಿ ನೀವು ಟ್ರಯಲ್ ಆ್ಯಂಡ್ ಎರರ್ ಮಾಡಿ ನೋಡ್ಬೋದು. ನೋಡಿ, ಎಷ್ಟು ನೀಟಾಗಿ ಬ್ಲೆಂಡ್ ಆಗೋಯ್ತು, ಸ್ಕಿನ್ನಲ್ಲೇ ಬ್ಲೆಂಡ್ ಆಗೋಯ್ತು. ನನ್ನ ಸ್ಕಿನ್ನೇ ಇರೋದು ಇದೇ ಥರ ಏನಪ್ಪ ಅನ್ನೋ ಥರ ಬ್ಲೆಂಡ್ ಆಗಿದೆ. ನೋಡಿ, ಏನು ಹಚ್ಚಿದ್ದೀವಿ ಅಂತಲೇ ಅನಿಸಲ್ಲ. ಒಂದೊಂದು ಫೌಂಡೇಶನ್ ಹಚ್ಚಿದ್ರೆ ಒಳ್ಳೆ ಲಪ್ಪ ಬಳ್ಕೊಂಡಂಗೆ ಇರುತ್ತೆ. ಸೊ ಅದಾದಮೇಲೆ ನಾನಿದು ಮಾರ್ಸ್ ಅವ್ರದ್ದೇ ಕಾಂಪ್ಯಾಕ್ಟ್ ಪೌಡರ್ನ ಸೆಟ್ ಮಾಡೋದಕ್ಕೆ ಸ್ವಲ್ಪ ಟ್ಯಾಪ್ ಮಾಡ್ತಾಯಿದ್ದೀನಿ, ಅಲ್ಲಲ್ಲಿ ಟ್ಯಾಪ್ ಮಾಡ್ತಾಯಿದ್ದೀನಿ. ಸೊ ನೀವು ಯಾವತ್ತೂ ನೆಕ್ ಏರಿಯಾ ಮತ್ತು ಇಯರ್ನ ಮರಿಬಾರ್ದು. ಸೊ ಅದಾದಮೇಲೆ ನಾನು ಐಬ್ರೋ ಫಿಲ್ ಮಾಡೋದಕ್ಕೆ ಐಬ್ರೋ ಪೆನ್ಸಿಲಲ್ಲಿ ಐಬ್ರೋನ ಸ್ಕೆಚ್ ಮಾಡ್ಕೊತಾ ಇದ್ದೀನಿ. ನಾನು ಇನ್ ಡೀಟೇಲಾಗಿ ಸ್ಲೋ ಮೋಷನಲ್ಲಿ ತೋರಿಸ್ತಾ ಇಲ್ಲ, ಬೋರ್ ಆಗಿಬಿಡ್ಬಾರ್ದು ಅಂತ. ಸೊ ನಾನು ಎಲ್ಲೆಲ್ಲಿ ಟ್ರಿಕ್ಸ್ ಯೂಸ್ ಮಾಡಿದ್ದೀನಿ ಅಲ್ಲಿ ನೀಟಾಗಿ ನಿಮಗೆ ಹೇಳಿದ್ದೀನಿ. ನೀಟಾಗಿ ನೀವು ಅದನ್ನು ಫಾಲೋ ಮಾಡಿಬಿಟ್ಟು ಇದನ್ನು ಒಂದ್ಸಲಿ ಮೇಕಪ್ನ ಟ್ರೈ ಮಾಡಿ ನೋಡಿ. ಸೊ ನೀವು ಪಾರ್ಟಿ ವೇರ್ ಲುಕ್ ಆಗಿರೋದ್ರಿಂದ ಇದು ನ್ಯೂಡ್ ಕಲರ್ಸ್ನ ಪ್ರಿಫರ್ ಮಾಡಬೇಕು. ಯಾವತ್ತೂ ಅಷ್ಟೇ ನಾವು ಏನು ಫಿಲ್ಮಲ್ಲಿ ಮತ್ತು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇರಲ್ಲ, ತುಂಬ ಎದ್ದು ಕಾಣುತ್ತೆ. ಡಾರ್ಕ್ ಕಲರ್ಸ್ನ ಯೂಸ್ ಮಾಡಬೇಡಿ. ಆಲ್ವೇಸ್ ಪ್ರಿಫರ್ ಲೈಟ್ ಕಲರ್ಸ್. ತುಂಬಾ ಚೆನ್ನಾಗಿ ಕಾಣುತ್ತೆ, ಕ್ಲಾಸಿಯಾಗಿ ಕಾಣುತ್ತೆ, ಮತ್ತು ಅಫಿಷಿಯಲಿಟಿ ಮೇಂಟೈನ್ ಆಗುತ್ತೆ. ಅದಾದಮೇಲೆ ನಾನು ಬ್ಲಷ್ಷಿಗೆ ಕೂಡ ಅದೇ ಐಲೈನರ್ ಐ ಮೇಕಪ್ಪಿಗೆ ಹಚ್ಚಿದಂತಹ ಬ್ಲಷ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಬ್ಲಷ್ ಜಾಗದಲ್ಲಿ ನೀವು ನೋಡ್ಕೋಬೇಕು, ಯಾವ್ಯಾವ ನಿಮ್ಮ ಚೀಕ್ ಬೋನ್ಗಳನ್ನ ನೋಡಿಕೊಂಡು ಅಲ್ಲಿ ನೀವು ಹಚ್ಚಬೇಕು. ಅದಾದಮೇಲೆ ನಾನು ಲಿಕ್ವಿಡ್ ಲೈನರ್ ಹಚ್ತಾ ಇದ್ದೀನಿ ಐಲೈನರ್ಗೆ. ಸೊ ನನಗೆ ಲಿಕ್ವಿಡ್ ಲೈನರ್ ತುಂಬಾ ಕಂಫರ್ಟಬಲು, ತುಂಬ ಡಾರ್ಕಾಗಿ ಸ್ಕೆಚ್ ಕಾಣುತ್ತೆ ಕಣ್ಣಿಂದು. ಅದಲ್ದಲೆ ನನಗೆ ಯಾವುದೇ ಕಾಜಲಲ್ಲಿ ಇಷ್ಟೊಂದು ಡಾರ್ಕಾಗಿ ಇಷ್ಟೊಂದು ಪರ್ಫೆಕ್ಟಾಗಿ ನನಗೆ ಯಾವುದೂ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ಲೇ ಇಲ್ಲ. ಸೊ ನಾನು ಇದನ್ನೇ ಯೂಸ್ ಮಾಡೋದು.
ಡಾರ್ಜ್ಲರ್ ಅವ್ರದ್ದು ಐಲೈನರ್ ಇದು ಡಾರ್ಕಿಶು ತುಂಬ ಚೆನ್ನಾಗಿದೆ. ಸೊ ಅವ್ರದ್ದೇ ಐ ಲ್ಯಾಶಸ್ ಕೂಡ ಹಂಗೆ ಡ್ರಾ ಮಾಸ್ಕಾರ ಹಾಕ್ತಾ ಇದ್ದೀನಿ. ಸೊ ಇದಾದಮೇಲೆ ನಾನು ಹೈಲೈಟರ್ ಯೂಸ್ ಮಾಡ್ತಾ ಇದ್ದೀನಿ. ಹೈಲೈಟರ್ ಬಂದು ಮಾರ್ಸ್ ಅವ್ರದ್ದೇ ಇದೂ ಅಷ್ಟೇ. ಹೈಲೈಟರು ನಿಮ್ಮ ನೋಸ್ ಬೋನ್ಗೆ ಮತ್ತು ಚೀಕ್ ಬೋನ್ಸ್ನ ನೋಡ್ಕೋಬೇಕು. ನಿಮ್ಮ ಐಬ್ರೋ ಬೋನ್ಸ್ ಕೂಡ ಹೈಲೈಟ್ ಆಗಬೇಕು ಇಲ್ಲಿ. ಸೊ ಅದಾದಮೇಲೆ ನೆಕ್ಕಿಗೆ ಸ್ವಲ್ಪ ನಿಮ್ಮ ನೆಕ್ ಬೋನ್ ಇರುತ್ತೆ ಅಲ್ವಾ, ಎರಡೂ ನೆಕ್ ಬೋನ್ ಸ್ವಲ್ಪ ಹೈಲೈಟ್ ಮಾಡಿ. ತುಂಬ ಚೆನ್ನಾಗಿ ಶೈನ್ ಆಗುತ್ತೆ ನಿಮ್ಮ ಫೋಟೋಸ್ಗಾಗಲಿ ವೀಡಿಯೋಸ್ಗಾಗಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇಷ್ಟೇ ಫ್ರೆಂಡ್ಸ್, ಎಷ್ಟು ಸಿಂಪಲಾಗಿ ನೀವು ರೆಡಿ ಆಗಿಬಿಡ್ಬೋದು. ಅದಾದಮೇಲೆ ನಮ್ಮ ಫೈನಲ್ ಲಿಪ್ಸ್ಟಿಕ್ನ ಹಚ್ತಲೇ ಇರೋದಕ್ಕಾಗುತ್ತಾ. ಸೊ ಲಿಪ್ಸ್ಟಿಕ್ ಇಲ್ಲಿ ನಾನು ಸ್ವಲ್ಪ ಡಾರ್ಕ್ ಮರೂನಲ್ಲಿ ಇವತ್ತು ಹಚ್ತಾ ಇದ್ದೀನಿ. ಅದ್ರ ಒಳಗೆ ಸ್ವಲ್ಪ ರೆಡ್ ಕೊಡ್ತಾ ಇದ್ದೀನಿ. ಅದು ಬಿ ಬ್ಲೆಂಡ್ ಅವ್ರದ್ದು ಲಿಪ್ಸ್ಟಿಕ್ಕು ತುಂಬಾ ಚೆನ್ನಾಗಿರುತ್ತೆ, ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ಮ್ಯಾಟ್ ಫಿನಿಶು. ನನಗೆ ಮ್ಯಾಟ್ ಫಿನಿಶ್ ಲಿಪ್ಸ್ಟಿಕ್ಸ್ ಅಂದ್ರೇ ತುಂಬ ಇಷ್ಟ. ಸೊ ಇದು ಸ್ಯಾರಿ ಎಲ್ಲ ನ್ಯೂಡ್ ಕಲರ್ ಇರೋದ್ರಿಂದ ಸೊ ಲಿಪ್ಸ್ಟಿಕ್ ಮಾತ್ರ ಸ್ವಲ್ಪ ಡಾರ್ಕ್ ಮಾಡ್ತಾ ಇದ್ದೀನಿ. ಯಾವತ್ತೂ ಸ್ಯಾರಿ ಅಥವಾ ಕ್ಲಾತ್ಸ್ ನೀವೇನು ವೇರ್ ಮಾಡಿರ್ತಾರೆ ಡ್ರೆಸ್ಸು ಅದು ಡಾರ್ಕ್ ಇದ್ದರೆ ಲಿಪ್ಸ್ಟಿಕ್ಸ್ನ ಲೈಟ್ ಮಾಡಬೇಕು. ಅಥವಾ ನಿಮ್ಮ ಬಟ್ಟೆ ತುಂಬಾ ನ್ಯೂಡ್ ಆಗಿದೆ, ಕಲರ್ ತುಂಬ ಸಿಂಪಲ್ ಆಗಿದೆ ಅಂತಂದರೆ ನಿಮ್ಮ ಲಿಪ್ಸ್ಟಿಕ್ನ ನೀವು ಹೈಲೈಟಾಗಿ ಹಚ್ಕೋಬೋದು. ಸೊ ನಾನು ಇದನ್ನು ಮೆರೂನ್ ಒಳಗಡೆ ಸ್ವಲ್ಪ ರೆಡ್ ಶೇಡ್ ಕೊಟ್ಟಿದ್ದೀನಿ. ಸೊ ಅದನ್ನು ನೀಟಾಗಿ ಬ್ಲೆಂಡ್ ಮಾಡಿಬಿಡ್ಬೇಕು. ಎರಡು ನೀಟಾಗಿ ಬ್ಲೆಂಡ್ ಆಯಿತು ನೋಡಿ, ಒಳ್ಳೆ ಒಂದು ಕ್ಲಾಸಿ ಲಿಪ್ಸ್ಟಿಕ್ ಕಲರ್ ಆಯಿತು. ಸ್ವಲ್ಪ ಹೊರಗೆ ಈಚೆ ಆಚೆ ಆಗಿರೋದನ್ನೆಲ್ಲ ನೀಟ್ ಮಾಡ್ಕೊಳ್ಳಿ. ಸೊ ಇಷ್ಟಾದಮೇಲೆ ನಾನು ಸೆಟ್ಟಿಂಗ್ ಸ್ಪ್ರೇಯಲ್ಲಿ ಮೇಕಪ್ನ ಸೆಟ್ ಮಾಡಿ ಬಿಡ್ತಾ ಇದ್ದೀನಿ. ಆ ಸ್ಪ್ರೇ ಮಾಡಿದ ತಕ್ಷಣ ನೀಟಾಗಿ ಮೇಕಪ್ ಎಲ್ಲ ಸೆಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೀಟಾಗಿ ಅದು ಸ್ವೆಟ್ ಆದಂಗೆ ಗ್ಲೋ ಬರ್ತಾ ಹೋಗುತ್ತೆ. ಸೊ ನೀವು ಇಷ್ಟನ್ನೇ ನೀವು ಪ್ರಿಫರ್ ಮಾಡ್ಬೋದು ಪಾರ್ಟಿ ವೇರ್ ಲುಕ್ಕಿಗೆ. ನಾನು ಸ್ವಲ್ಪ ಟೆಂಪಲಿಗೆ ಹೋಗ್ತಿರೋದ್ರಿಂದ ಬಿಂದಿ ಕೂಡ ಇಟ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ. ಬಿಂದಿ ಇಟ್ಟಿದ ತಕ್ಷಣ ಟ್ರೆಡಿಷ್ನಲ್ ಲುಕ್ ಬಂದ್ಬಿಡುತ್ತೆ ನೋಡಿ. ಅದಾದಮೇಲೆ ನಾನು ಈ ಜುವೆಲ್ಸ್ ಎಲ್ಲ ಹಾಕ್ಕೊಂಡು ಹೇರ್ನ ಸೆಟ್ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್, ಸಿಂಪಲ್ ಪ್ರೊಸೆಸ್. ಮೇಕಪ್ ಮಾಡೋದು ಅಂದರೆ ಒಂದು ಗಂಟೆ ನಿಂತ್ಕೋಬೇಕು, ತುಂಬ ಕಾಸ್ಟ್ಲಿ ಪ್ರಾಡಕ್ಟ್ಸ್ ಬೇಕಪ್ಪ ಅಥವಾ ಬೇರೆ ಯಾರೋ ಒಬ್ಬರು ಹೆಲ್ಪ್ ಬೇಕಪ್ಪ ಅನ್ನೋದೇ ಇರೋದಿಲ್ಲ. ಸೆಲ್ಫ್ ಪಾರ್ಟಿ ಮೇಕಪ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಹೆಲ್ಪ್ಫುಲ್ ಆಗಿದರೆ ದಯವಿಟ್ಟು ನೀವು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರ ಜೊತೆ ಕೂಡ ಶೇರ್ ಮಾಡಿ. ಸೊ ಇದೊಂದು ಡಿಸೈನರ್ ಸ್ಯಾರಿ, ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಬ್ಲೌಸ್ ನಾನೇನು ವರ್ಕ್ ಮಾಡಿಸಿಲ್ಲ, ಅದು ಡಿಸೈನರ್ ಸ್ಯಾರಿಲೇ ಬಂದಿತ್ತು. ಅದು ಹೇಗೆ ಬಂದಿತ್ತು ಡಿಸೈನ್ ಅದೇ ಥರ ಸ್ಟಿಚ್ ಮಾಡಿಸಿದ್ದೀನಿ. ಸೊ ಮೇಕಪ್ನ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ. ನನ್ನ ಚೀಕ್ ನೋಡಿ ಎಷ್ಟು ಚೆನ್ನಾಗಿ ಯಾವುದೋ ಮೇಕಪ್ ಆರ್ಟಿಸ್ಟ್ ಮೇಕಪ್ ಮಾಡಿರೋ ಥರನೇ ಕಾಣ್ತಾ ಇದೆ. ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ. ಯಾರು ಮೇಕಪ್ ನಮಗೆ ಬರೋದಿಲ್ಲ ಅಂತ ಹೇಳೋಂಗೆ ಇಲ್ಲ. ಸೊ ಈ ವಿಡಿಯೋನ ನೋಡಿ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಅಭ್ಯಾಸ ಆಗೋಗುತ್ತೆ ಮೇಕಪ್ ಮಾಡೋ ಅಂಥದ್ದೆಲ್ಲ. ಫ್ರೆಂಡ್ಸ್, ಹೇಗಿತ್ತು ಫ್ರೆಂಡ್ಸ್ ನನ್ನ ಪಾರ್ಟಿ ಮೇಕಪ್ ಲುಕ್? ನಿಮಗೂ ಕೂಡ ಇಷ್ಟ ಆಗಿದ್ರೆ ಯಾವುದೇ ಕಾರಣಕ್ಕೂ ಲೈಕ್ ಮಾಡೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ನನಗೆ. ಯಾವುದೇ ವಿಡಿಯೋ ಮಾಡಿ ಹಾಕಿದ್ರು ನಿಮ್ಮ ಡೌಟ್ಸ್ ಇರಲಿ, ಕ್ಲಾರಿಟಿ ಇರಲಿ ಕೊಡ್ತಾ ಇದ್ದೀರಾ. ಮತ್ತು ಸಜೆಸ್ಟ್ ಕೂಡ ಮಾಡ್ತಾ ಇದ್ದೀರಾ ವಿಡಿಯೋಸ್ ಹೇಗೆ ಬರ್ತಾ ಇದೆ, ಏನು ಎತ್ತ, ಇನ್ಯಾವ ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅಂತಲೂ ಕೂಡ ಹೇಳ್ತಾ ಇದ್ದೀರಾ. ಸೊ ತುಂಬ ಯೂಸ್ಫುಲ್ ಆಗೋ ಟಿಪ್ಸ್ನ ನಾನು ವಿಡಿಯೋಸ್ ಆಗಿ ಮಾಡ್ತಾ ಇರ್ತೀನಿ ಆವಾಗವಾಗ. ಪ್ಲೀಸ್ ಚೆಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರ ಜೊತೆ ಕೂಡ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ ಹೋಗಿ ಬರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ, ಕಾಯ್ತಾ ಇರಿ.